ಅಂದರೆ ಯಾವಾಗಲೂ ಲೇಟಾಗಿ ಎದ್ದೇಳೋದು, ಕ್ಲೀನಾಗಿ ಟೈರಿಗೆಲ್ಲ ನೀರು ಹಾಕ್ಕೊಂಡು ಬೇರೆ ಒಳ್ಳೆ ಮಾಡಪ್ಪ ಅಂತ ನಮ್ಮ ಅಣ್ಣವ್ರು ಹಂಗೆ ಡೀಸೆಲ್ ಹಾಕಿದ್ರು. ಡೀಸೆಲ್ ಹಾಕಿ ಆದ್ರೆ ಡ್ರೈವರ್ಗಳ ಕಷ್ಟ ಯಾರು ಕೇಳಂಗಿಲ್ಲ. ಬರ್ಬೇಕು ಅಂತ ಹೇಳಿದ್ದು, ಇಲ್ಲಾಂದ್ರೆ ಮೆಟ್ರೋಗಳು ಸಿಕ್ತಿಲ್ಲ ಎಲ್ಲೂ. ಮೆಟ್ರೋ ಸಿಕ್ಕಿದಂಗೆ 2 ಸೆಕೆಂಡ್ ನಿಲ್ಲಿಲ್ಲ, ಅರ್ಜೆಂಟಲ್ಲಿ ಮೂವ್ ಮಾಡ್ಕೊಂಡು ಹೋಯ್ತಾನೆ ಇದ್ರು. ನಾನು ನೋಡೋದು ಎಷ್ಟು ಪಾಠ ಸಿಗುತ್ತೆ ಅಂತ ನಮ್ಮ ಅಪ್ಪನ ದೇವ್ರ ಪದ ಸೇರಿಸ್ಬಿಟ್ರು. ಅಲ್ಲಿ ಏನಾರ ಒಂದು ಲೀಡ್ ಮಾಡ್ತಾನೆ ಇರ್ತೀನಿ. ಇನ್ನೇ ಅನುಭವ ಏನಂದ್ರೆ ಈ ಕುಟುಂಬದವ್ರನ್ನ ನಂಬಿದ್ದೆ. ಏನ್ ಹೇಳ್ತೀನಿ ಅಂದ್ರೆ ಯಾವತ್ತು ಯಾರ ಮೇಲೂ ಡಿಪೆಂಡ್ ಹಾಕೋಬೇಡಿ. ತುಂಬಿಸಿ ಕಳಿಸ್ಬಿಟ್ಟು ನನಗೆ ಕೆಳಗಡೆ ಹಿಡಿದು ಮಟನ್ ಗಂಟೆ ಎಲ್ಲಾ ತರನ ಅಡುಗೆ ಮಾಡ್ತೀನಿ. ಆ ನಂಬಿಕೆ ನನಗೆ ಇದ್ದೇ ಐತೆ. ಇನ್ನು ಮಾತುಕತೆ ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ BJSK ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಸೈಟು ಕಸ ತೋರಿಸ್ತಾನೆ ಅನ್ಕೊಂಡ್ರೆ ಇಲ್ಲ ಕಂಡು ತುಂಬ ದಿವಸ ಆದಮೇಲೆ ನನಗೆ ಟಿಪ್ಪರಲ್ಲಿ ಡ್ಯೂಟಿ ಸಿಗಿದೆ. ಯಾವಾಗಲೂ ಟಿಪ್ಪರ್ ಇಲ್ದಿದ್ದಾಗ ಆಟೋನೇ ಓಡಿಸ್ತಿದ್ದು, ಇಲ್ಲಾಂದ್ರೆ ಕಾರ್ಗೆ ಹೋಗ್ತಿದ್ದೆ. ನಾನು 7 ವರ್ಷ ಒಂದು 4 ವರ್ಷದಿಂದ ಟಿಪ್ಪರೇ ಓಡಿಸ್ತಿರೋದು. ಹಂಗಾಗಿ ಇವತ್ತು ಡ್ಯೂಟಿ ಸಿಕ್ಕಿದೆ. ನಮ್ಮ ಮನೆಯಿಂದ ಒಂದು 8-9 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಗಾಡಿ ನಿಂತಿದೆ. ಅಲ್ಲೋಡ್ ಗಾಡಿ ತೊಗೊಂಡು ಕ್ರಷರ್ಗೆ ಹೋಗ್ಬೇಕು. ಕ್ರಷರ್ಗೆ ಹೋಗಿ ಎಮ್ಸೆಂಟೋ ಇಲ್ಲ ಜೆಲ್ಲಿನ ಏನು ಲೋಡ್ ಅಂತ ಗೊತ್ತಿಲ್ಲ. ನಮ್ಮ ಪ್ರಕಾರ ಎಮ್ಸೆಂಟ್ ಇರ್ಬೋದು. ಎಮ್ಸೆಂಟ್ ಲೋಡ್ ಮಾಡಿಕೊಂಡು ಇಲ್ಲೇ ಟೌನ್ಗೆ ಇರೋದು ಲೋಡು. ಅಲ್ಲಿ ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಮಾಡಿ ಒಂದು 2-3 ಟ್ರಿಪ್ ಇರ್ಬೋದು. ಹಂಗಾಗಿ ಈಗ ಎಲ್ಲೂ ಮೆಟ್ರೋಲ್ ಸಿಗ್ತಿಲ್ಲ. ಬೆಳಗ್ಗೆ ಅದಕ್ಕೆ ಹೋಯ್ತಾ ಇದ್ದೀವಿ. ಇಲ್ಲಾಂದ್ರೆ ನಾರ್ಮಲು 7:30-7 ಗಂಟೆ ಎಲ್ಲ ಹೋಯ್ತಾ ಇರ್ತೀವಿ. ಮತ್ತು ನಾನು ಮದುವೆದಾಗಿಂದ ಆಟೋ ಆಗಿರಲಿ, ಇಲ್ಲಾಂದರೆ ಟ್ರಾವೆಲ್ಸ್ ಆಗಿರಲಿ, ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಲಾರಿಗಳಾಗಿರಲಿ ಮತ್ತು ಟಿಪ್ಪರ್ಗಳಾಗಿರಲಿ ಯಾವತ್ತೂ ಕೈ ಬಿಟ್ಟಿಲ್ಲ. ಅನ್ನ ಹಾಕಿದ್ದಾರೆ. ನಾನಂತೂ ಬೆಳೆದ್ರು ಕೂಡ ಬೆಳೀಲಿಲ್ಲ ಅಂದರೂ ಕೂಡ ನಾನು ಡ್ರೈವಿಂಗಲ್ಲಿ ಎಲ್ಲ ಗಾಡಿಗಳಿಗೂ ಮತ್ತು ಎಲ್ಲ ಓನರ್ಗಳಿಗೂ ಚಿರಋಣಿ ಆಗಿರ್ತೀನಿ ಅಂತ ಇತ್ತು. ನಮ್ಮ ಗಾಡಿ ನಿಂತಿರೋ ಸ್ಪಾಟಿಗೆ ಬಂದು ಇಲ್ಲಿಂದ ಒಂದು 200-300 ಮೀಟ್ರ್ ಇತ್ತು. ಹಂಗೆ ನಮ್ಮ ಹನುಮಂತಪ್ಪಂಗೆ ಕೈ ಮುಗಿಬಿಟ್ಟು ಜೈ ಶ್ರೀರಾಮ್ ತಂದೆ ಎಲ್ಲ ಒಳ್ಳೇದು ಮಾಡಪ್ಪ, ಏನೋ ತೊಂದರೆ ಆಗದೆ ಕಾಪಾಡಪ್ಪ ಅಂತ ಕೇಳ್ಕೊಂತ ನಮ್ಮ ಗಾಡಿ ಹತ್ರ ಹೋದೆ. ಇದೇ ನನ್ನ ಗಾಡಿ ರೆಡಿಯಾಗಿ ನಿಂತಿದೆ. SC ಟಿಪ್ಪರು. ಈಗ ಹೋಗಿ ನೀರು ಹಾಕೋಬೇಕು. ನೀರಿನ ಬಾಟ್ಲು. ಜೈ ಶ್ರೀರಾಮ್ ಪರಮೇಶ್ವರ ಹಾಕಬಿಡಪ್ಪ. ನೀರು ಹಾಕೊಂಬಿಟ್ಟು ಗಾಡಿಗೆ ಇಡ್ಲಿ ಕಟ್ಕೊಬಿಟ್ಟಿದ್ದು ಪೂರ್ತಿ. ತುಂಬ ದಿವಸ ಆಯಿತು ಬಂದು ನಮ್ಮ ಗಾಡಿಗೆ. ಆದರೂ ಏನೋ ಒಂಥರ ಫೀಲು ನಮ್ಮ ಡ್ರೈವಿಂಗ್ ಅಂದರೆ. ಹಂಗೆ ಈಗ ಹೋಯ್ತಾ ನೀರು ಹಾಕೋಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನೀರು ಹಾಕೋಬಿಟ್ಟು ಒಂಚೂರು ಗಾಡಿನ ಶೇಪ್ ತೊಳ್ಕೊಬಿಟ್ಟು ಕ್ರಷರ್ ಹತ್ರ ಹೋಗ್ಬೇಕು. ಕ್ರಷರ್ ಹತ್ರ ಹೋಗ್ಬಿಟ್ಟು ಎಮ್ಸೆಂಟ್ ಏನೋ ಲೋಡ್ ಮಾಡ್ಬೇಕಂತ ಲೋಡ್ ಮಾಡಿಕೊಂಡು ಅಲ್ಲಿಂದ 100 ಪಾಯಿಂಟ್ಗೆ ಹೋಗ್ಬೇಕು. ಸೊ ಬನ್ನಿ ನೋಡೋದು ಯಾವ ಥರ ಲೋಡ್ ಆಗುತ್ತೆ ಅಂತ. ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಹಂಗೆ ಒಂಚೂರು ನೀರು ಹಿಡ್ಕೊಬಿಟ್ಟು ಗಾಡಿ ತೊಳ್ಕೊಬೇಕು. ಶೇಪ್ ತೊಳ್ಕೊಬೇಕು ಗಾಡಿದು. ನಾನು ಕೆಲಸ ಇಲ್ಲ ಅಂದರೆ ಯಾವಾಗಲೂ ಲೇಟಾಗಿ ಎದ್ದೇಳೋದು. ಹಂಗಾಗಿ ಬೆಳಗ್ಗೆ ಸೂರ್ಯ ನೋಡಿ ಒಂಥರ ಖುಷಿ ಆಯಿತು. ಬಕೆಟು ಪೂರ್ತಿ ತುಂಬಿಸ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಇಲ್ಲಿಂದ ಒಂದು 50 ಮೀಟ್ರ್ ಎತ್ಕೊಂಡು ಹೋಗ್ಬೇಕಾಗಿತ್ತು. ಎತ್ಕೊಂಡೋಗಿ ಹಂಗೆ ನನ್ನ ಗಾಡಿಗೆ ಶೇಪಿಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ಟೈರಿಗೆಲ್ಲ ನೀರು ಹಾಕ್ಕೊಂಡು ಬೇರೆ ಒಳ್ಳೆ ಮಾಡಪ್ಪ ಅಂತ ಸ್ವಾಮಿ ಕೊರ್ಗಜಿಂಗೆಲ್ಲ ಬೇಡ್ಕೊಂಡು ಕೈ ಮುಕ್ಕೊಂಡು ಗಾಡಿಗೆ ನೀರು ಹಚ್ಚಿ ಗಾಡಿ ಶೇಪ್ ತೊಳ್ಕೊಂಡೆ. ನಾನು ಯಾವತ್ತೂ ಡ್ರೈವಿಂಗಲ್ಲಿ ಚಪ್ಪಲಿ ಹಾಕೊಂಡು ಗಾಡಿ ಓಡಿಸಲ್ಲ. ಅದೇನೋ ಮೊದಲಿಂದ ಅಭ್ಯಾಸ ನನಗೆ, ಏನೋ ಗೊತ್ತಿಲ್ಲ. ಚಪ್ಪಲಿ ಹಾಕೊಂಡು ಓಡಿಸೋ ಅಭ್ಯಾಸ ಬರಲ್ಲ. ಈಗ ಬಂದಿದ್ರು ಕೂಡ ಲೇಟಾಗಿ ಹೋಯಿತು. ಹಂಗೆ ದೇವ್ರಿಗೆ ಕೈ ಮುಗ್ಬಿಟ್ಟು ನಮ್ಮಪ್ಪ ಒಳ್ಳೇದು ಮಾಡಪ್ಪ ಅಂತ ಎಲ್ಲಾದರೂ ಕೈ ಮುಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಆದಮೇಲೆ ಸುಮಾರು ಹೊತ್ತಲ್ಲಿ ನಿಂತಿರ್ತಲ್ಲ, ರಾತ್ರಿಯಲ್ಲಿ ನಿಂತಿರುತ್ತಲ್ಲ, ವ್ಯಾಕಮ್ ಇರಬೇಕಲ್ಲ. ಹಂಗಾಗಿ ವ್ಯಾಕಮ್ ಏರ್ಲಿ ಅಂತ ಕಾಯ್ತಾ ಕೂತ್ಕೊಂಡೆ. ವ್ಯಾಕಮ್ ಒಂದು 6 ಪಾಯಿಂಟಿಗೆ ಏರ್ಲಿ ಅಂತ ಹಂಗೆ ರೇಜ್ ಮಾಡಿ ನಿಧಾನಕ್ಕೆ ಸ್ಲೋಲಿ ರೇಜ್ ಮಾಡ್ತಾನೆ ಇದೆ ಗಾಡಿದು. ಕೊನೆಗೂ ವ್ಯಾಕಮ್ ಏರ್ತು. ಹಾಗೆ ಮಿರರೆಲ್ಲ ಒಂಚೂರು ಧೂಳಾಗಿ ಇಬ್ನಿ ಕಟ್ಬಿಟ್ಟಿತ್ತು. ಹಂಗೆ ಮಿರರ್ ಒಂಚೂರು ಒರೆಸ್ಕೊಂಡೆ. ಹಾಗೆ ಡೀಸೆಲ್ ನೋಡೋಣ ಅಂದ್ಬಿಟ್ಟು ಡೀಸೆಲ್ ನೋಡಿದ್ರೆ ಡೀಸೆಲ್ ಇತ್ತಿಲ್ಲ. ಹಂಗಾಗಿ ಡೀಸೆಲ್ ಪಾಯಿಂಟು ಕಮ್ಮಿ ಆಗಿತ್ತು. ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ನಮ್ಮ ಓನರ್ಗೆ ಫೋನ್ ಮಾಡ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅಂತ ಬಂಕ್ ಅಲ್ಲೇ ಅಲ್ವಾ ಹಂಗೆ ತಿರ್ಸ್ಕೊಂಡೆ. ನಮ್ಮ ಅಣ್ಣವ್ರು ಹಂಗೆ ಡೀಸೆಲ್ ಹಾಕಿದ್ರು. ಡೀಸೆಲ್ ಹಾಕಿದ ತಕ್ಷಣ ಗಾಡಿ ಮೂವ್ ಮಾಡ್ಕೊಂಡು ಸೀದಾ ಕ್ರಷರ್ ಕಡೆ ತಿರುಗಿಸ್ದೆ. ಹಾಗೆ ಲಾರಿ ಓಡಿಸ್ತಾ ಒಬ್ಬನೇ ಇರೋದ್ರಿಂದ ನಿಮ್ಮ ಜೊತೆ ಮಾತುಕತೆ ಆಡ್ತೀನಿ. ಏನು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಒಂದಲ್ಲ ಒಂದು ಕನಸಿರುತ್ತೆ. ಅದೇ ಥರ ನನಗೂ ಒಂಥರ ಕನಸಿದೆ. ಒಂಥರ ಅಲ್ಲ 100 ಥರ ಕನಸಿದೆ. ಅದ್ರಲ್ಲಿ ಭಗವಂತ ಒಂದು
30% ಅವ್ರು ತೀರಿಸ್ತಾನೆ ಅಂತ ಒಂದು ನಂಬಿಕೆ. ಚಿಕ್ಕ ವಯಸ್ಸಿಂದನೂ ನಾವು ಅಂದ್ಕೊಂಡಿದ್ದು ಬೇಡ್ಕೊಂಡಿದ್ದು ಯಾವುದು ಸಿಕ್ಕಿಲ್ಲ. ನೋಡೋದ ಮುಂದಕ್ಕಾದ್ರು ಸಿಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಇದ್ದೀನಿ. ಸಿಕ್ಕಾಪಟ್ಟೆ ಕೆಲ್ಸಗಳು ಮಾಡಿದೆ, ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಕಷ್ಟಗಳು ಅನುಭವಿಸ್ದೆ. ನಮ್ಮ ತಂದೆನೂ ಸಿಕ್ಕಾಪಟ್ಟೆ ಕಷ್ಟಗಳು ಅನುಭವಿಸಿದ್ರು. ಆದರೆ ಏನು ಮಾಡೋದು, ಯಾವ ವ್ಯವಹಾರಗಳು ಕೈ ಹಿಡಿಲಿಲ್ಲ. ಮದುವೆ ಆದಾಗಲೂ ಅಷ್ಟೇ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ನಂಗೆ ಸಪೋರ್ಟ್ ಮಾಡಿದ್ರು. ಏನೇ ಸಪೋರ್ಟ್ ಮಾಡಿದ್ರು ನಮ್ಮ ಕೈಯಲ್ಲಿ ಅವ್ರಿಗೇನು ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆಯವರು ಅಷ್ಟೇ ಒಂದು ಚಿನ್ನ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸು ಅಂತ ಯಾವತ್ತೂ ಹಿಂಸೆ ಹಿಡ್ದಿಲ್ಲ. ನನ್ನ ಮಕ್ಕಳು ಕೂಡ ಅಷ್ಟೇ, ಏನಾರ ತೊಗೊಂಡೋದ್ರು ಒಂದು ಕುರ್ಕುರೆ ಪ್ಯಾಕೆಟ್ ತೊಗೊಂಡೋದ್ರು ಅದರಲ್ಲೇ ಖುಷಿ ಪಡೋಂಥ ಮಕ್ಕಳು. ಹೇಳ್ಬೇಕಂದ್ರೆ ಇದು ನಮ್ಮ ಟಿಪ್ಪರ್ಗಳ ಒರಿಜಿನಲ್ ರೋಡು. ಈ ಥರ ಇರುತ್ತೆ. ಇಲ್ಲಿ ಇಳಿಸಿದ್ರೆ ಇನ್ನು ಲೋಡಿಂಗ್ ಪಾಯಿಂಟ್ ಗಂಟನೂ ಇದೇ ಥರ ರೋಡು. ಕೆಲವೊಂದು ಕ್ವಾರೆ ರೋಡ್ಗಳಂತೂ ಇನ್ನೂ ವಿಚಿತ್ರವಾಗಿರ್ತವೆ. ಬಂಡೆಲ್ ಹೊಡೆಯೋರಂತೂ ಬೆಳಗಿನ ಸಂಜೆ ಗಂಟ ಬಂಡೆಲ್ ಹೊಡೆಯೋದೈತಲ್ಲ, ಅದು ಇನ್ನೂ ಹಿಂಸೆ. ಬಂಡೆಯಿಂದ ಕ್ರಷರು, ಕ್ರಷರಿಂದ ಬಂಡೆ. ಆ ಡ್ಯೂಟಿನೂ ಮಾಡಿದ್ದೀವಿ. ನೆಕ್ಸ್ಟ್ ಟ್ರಿಪ್ ಏನಾದ್ರು ಆ ಡ್ಯೂಟಿ ಸಿಕ್ಕರೆ ಆ ಡ್ಯೂಟಿ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ಬಂಡೆಯಲ್ಲಿ ಹೊಡೆಯೋದು ಹೆಂಗೆ ಅಂತ. ನನ್ನ ಕಡೆಯಿಂದ ಡ್ರೈವರ್ ಆಗಿ ಏನೇನು ವೀಡಿಯೋಗಳು ತೋರಿಸ್ತೀನಿ. ನನ್ನ ಪ್ರಕಾರ ಡ್ರೈವಿಂಗ್ದು ಇಂಟ್ರೆಸ್ಟ್ ತುಂಬ ಜನಕ್ಕೆ ಇರಲ್ಲ ಅನ್ಕೋತೀನಿ. ಡ್ರೈವಿಂಗ್ ಇಂಟ್ರೆಸ್ಟ್ ಇರೋದು ಆ ಡ್ರೈವರ್ಗಳಿಗೆ ಮಾತ್ರ. ನಮ್ಮ ಕೆಲಸಗಳು ಯಾವ ಥರ ಇರ್ತವೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ಚಿಕ್ಕದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇನ್ನು ಮುಂದೆ ಬೇರೆ ಬೇರೆ ಏನಾದ್ರು ಡ್ಯೂಟಿಗಳು ಸಿಕ್ಕಿದ್ರೆ ಆ ವಿಡಿಯೋನ ಮಾಡಾಕ್ತೀನಿ. ಒಂದೇ ವಿಡಿಯೋ ಅಂತಲ್ಲ, ಅದು ವಿಡಿಯೋ ಹೇಳ್ದಂಗೆ ಬೇರೆ ಥರ ವಿಡಿಯೋಗಳು ಮಾಡಾಕ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕು ನನಗೆ. ದಯವಿಟ್ಟು ಡ್ರೈವರ್ಗಳಿಗೆ, ರೈತರುಗಳಿಗೆ, ಆರ್ಮಿಗಳಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡಿ. ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಕಳ್ಕೊಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ನೋವುಗಳು ಅನುಭವಿಸ್ಕೊಂಡಿರ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ರಿಲೇಷನ್ ಓಡ್ತಾ ತಿಂದಿರ್ತಾರೆ. ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ನನ್ನ ಚಾನಲ್ ಚೆನ್ನಾಗಿ ಓಡ್ತಿದೆ. 23ರಲ್ಲಿ ಸಬ್ಸ್ಕ್ರೈಬಲ್ಲಿ ಇತ್ತು, ಇವಾಗ ಓಡ್ತಿದೆ ಚಾನಲ್ಲು. ಎಷ್ಟಾಗಿದೆ ಅಂತ ಹೇಳಲ್ಲ, ಬಟ್ ಓಡ್ತಿದೆ. ನನಗೆ ನಂಬಿಕೆ ಐತೆ ಆದಷ್ಟು ಬೇಗ ನನ್ನ ಟಾರ್ಗೆಟ್ನ ರೀಚ್ ಮಾಡ್ತೀನಿ ಅಂತ. ದಯವಿಟ್ಟು ನನ್ನ ಕರ್ನಾಟಕ ಜನತೆದು ಸಪೋರ್ಟ್ ಇರಬೇಕು. ಸಪೋರ್ಟ್ ಮಾಡಿ. ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಂದ ನಾವು ಕಷ್ಟದಲ್ಲೇ ಬಂದಿದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಬೇಕು. ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಬಟನ್ನ ಆಲ್ ಅಂತ ಕೊಡಿ. ಅವಾಗಲೇ ನನಗೊಂದು ಎಂಕರೇಜ್ ಬರೋದು, ನಮ್ಮ ಚಾನಲ್ ನೋಡ್ತಿದ್ದಾರಪ್ಪ, ನಮ್ಮನ್ನು ಇಷ್ಟಪಡೋ ಜನಗಳಿದ್ದಾರೆ ಅನ್ನೋದು ಒಂಥರ ಖುಷಿ ಆಗುತ್ತೆ. ಅವಾಗ ಬೇರೆ ವೀಡಿಯೋಗಳು ಮಾಡೋಕ್ಕೆ ನಮಗೂ ಒಂಥರ ಹುಮ್ಮಸ್ಸು ಬರುತ್ತೆ. ದಯವಿಟ್ಟು ಯಾರು ಏನೇ ಬೇಜಾರಿದ್ರೂ ಕಮೆಂಟಲ್ಲಿ ಹೇಳಿ, ಆದಷ್ಟು ಸರಿ ಮಾಡ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ. ಬನ್ನಿ ಈಗ ಮುಂದೆ ನನ್ನ ಗಾಡಿನ ಲೋಡ್ ಮಾಡೋದು ತೋರಿಸ್ತೀನಿ. ವೀಡಿಯೋನ ಲೋಡ್ ಮಾಡಿ ಎಲ್ಲ ಅನ್ಲೋಡ್ ಮಾಡ್ತೀನಿ ಅನ್ನೋದು ವೀಡಿಯೋ ತೋರಿಸ್ತೀನಿ. ಎಲ್ಲ ಥರ ವೀಡಿಯೋ ಗಾಡಿ ಓಡಿಸ್ತಾ ಮಾಡೋದು ಕಷ್ಟ. ಆದಷ್ಟು ನೀವು ಕವರ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಟಿಪ್ಪರ್ ಡ್ಯೂಟಿಲಿ ರೋಡ್ ನೋಡ್ತಾ ಇದ್ದೀರಲ್ಲ ಹೆಂಗೈತೆ ಅಂತ, ಕ್ಲಿಯರಿಟಿ ಬರಲ್ಲ. ನಮ್ಮ ಹನುಮಾನ್ ರೋಡ್ ದಾಟ್ತಿದ್ದಾರೆ, ರೋಡ್ ದಾಟ್ಬಿಟ್ಟು ಮರ ಹತ್ತಿದ್ದಾರೆ. ತೋರ್ಸೋಣ ಅಂದರೆ ಗಾಡಿ ಶೇಕ್ ಐತೈತೆ. ವೀಡಿಯೋ ಕ್ಲಿಯರಿಟಿ ಬರಲ್ಲ, ನಮಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ ಈ ಗಾಡಿಗಳಲ್ಲಿ. ಇದೇ ಗಾಡಿ ಅಂತಲ್ಲ, ಯಾವ ಗಾಡಿಗಳಲ್ಲ ಅಷ್ಟೇ, ಟಿಪ್ಪರಲ್ಲೇ ಕುತ್ಕೊಳ್ಳೋಕ್ಕೆ ಆಗಲ್ಲ. ಆದರೂ ನಿಮಗೆ ವೀಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಶೇಕ್ ಬರುತ್ತೆ ವೀಡಿಯೋ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ದಯವಿಟ್ಟು ರೋಡ್ ಹಂಗಿದೆ. ನಾವು ಯಾವ ಕ್ಯಾಮ್ರಾಮ್ಯಾನು ಅಲ್ಲ, ನಮಗೆ ಏನೋ ಗೊತ್ತು ತಕ್ಕ ಮಟ್ಟಿಗೆ ವೀಡಿಯೋ ಮಾಡ್ತಿದ್ದೀವಿ. ನೋಡಿ ಬೆಳಗ್ಗೆನೆ ಗಾಡಿಗಳು ಬಂದು 12 ವೀಲು ಎಲ್ಲ ಗಾಡಿಗಳು ಬಂದು ಮೆಟ್ರೋಲ್ ಸಿಕ್ತಿಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಬಂದು ನಿಂತಿದ್ದಾರೆ. 12 ವೀಲು 10 ವೀಲ್ ಗಾಡಿಗಳೆಲ್ಲ ಎಲ್ಲ ದೂರ ಹೋಗೋಂಥ ಗಾಡಿಗಳು ಇವೆಲ್ಲ. ಇದೇ ನೋಡಿ ನಾವು ಹೋಗೋಂಥ ಕ್ರಷರು. ಹಿಂಗಿರುತ್ತೆ ನಮ್ಮ ಡ್ಯೂಟಿಗಳು. ಇವಾಗೇನೋ ಸ್ವಲ್ಪ ತಂಪಾಗೈತೆ, ಅದರಲ್ಲೂ ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲೈತೆ. ಆದ್ರೆ ಡ್ರೈವರ್ಗಳ ಕಷ್ಟ ಯಾರೂ ಕೇಳಂಗಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಡ್ರೈವರ್ಗಳದ್ದು, ರೈತರುಗಳದ್ದು, ಆರ್ಮಿಯವ್ರದ್ದು, ಆಮೇಲೆ ದಿನನಿತ್ಯ ಕೆಲಸ ಮಾಡೋಂಥ ಎಲ್ಲ ಕಾರ್ಮಿಕರದ್ದು ಕೆಲಸಗಳು ತುಂಬ ಕಷ್ಟ. ನೋಡಿ ಕ್ರಷರ್ ಹಿಂಗಿರುತ್ತೆ. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ದಿರೋರು ನೋಡಿ. ರೋಡ್ ಆಗ್ತಿದ್ದಾವೆ ಆಲ್ರೆಡಿ ಸುಮಾರು ಗಾಡಿಗಳು.
ಸ್ಟಾರ್ಟಿಂಗ್ ಹೋಯ್ತಿದ್ದಾನೆ ಖಾಲಿ ಗಾಡಿನ ವೇಮೆಂಟಿಗೆ ಬಿಡಬೇಕು. ವೇಮೆಂಟಿಗೆ ಬಿಟ್ಬಿಟ್ಟು ಟೋಕನ್ ಇಸ್ಕೋಬೇಕು. ಅಲ್ಲೇ ಇರ್ತಾರೆ ಪಕ್ಕದಲ್ಲೇ ಹೋಗಿ ಟೋಕನ್ ಇಸ್ಕೋಬೇಕು. ಯಾವ ಥರ ಅಂದರೆ ಈಗ ನಮ್ಗೆ ಯಾವ ಮೆಟ್ರಲ್ ಬೇಕು, M-Z ಬೇಕಾ, ಜಲ್ಲಿ ಬೇಕಾ, ಇಲ್ಲ 20mm ಬೇಕಾ, ಯಾವ್ದು ಬೇಕು, ಯಾವ್ಯಾವ ಮೆಟ್ರಲ್ ಬೇಕು ಅಲ್ಲೋಗಿ ಹೇಳಿದ್ರೆ ಆ ಮೆಟ್ರಲ್ ಅಂದರೆ ಅಕೌಂಟ್ ಇರುತ್ತೆ ನಮ್ಮ ಓನರ್ಗಳದ್ದು, ಅವ್ರ ಹೆಸ್ರು ಹೇಳ್ಬಿಟ್ಟು ಅಲ್ಲಿ ಟೋಕನ್ ಇಸ್ಕೊಂಡು ನಮ್ಮ ಗಾಡಿನ ಲೋಡ್ ಬಿಡಬೇಕು. ನಾನೇ ಲಾಸ್ಟ್ ಗಾಡಿಗಳೆಲ್ಲ ತುಂಬ ಇದ್ದಾವೆ. ಎಲ್ಲ ಗಾಡಿ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗೋದು. ನನ್ನದೇ ಲಾಸ್ಟ್ನೇ ಗಾಡಿ, ಅದಕ್ಕೆ ಬೆಳಗ್ಗೆನೇ ಬರಬೇಕು ಅಂತ ಹೇಳಿದ್ದು. ಇಲ್ಲಾಂದರೆ ಮೆಟ್ರಲ್ಗಳು ಸಿಗ್ತಿಲ್ಲ, ಮೆಟ್ರಲ್ಗಳೆಲ್ಲೂ ಸಿಗ್ತಿಲ್ಲ. ಹಂಗಾಗಿ ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗ್ಗೆ ಬಂದರೂ ನನ್ನದೇ ಲಾಸ್ಟ್ ಗಾಡಿ. ನಮ್ಮವೇ 2 ಗಾಡಿಗಳಿದ್ದಾವೆ. ಈ ಗಾಡಿ ಆದಮೇಲೆ ನನ್ನ ಗಾಡಿ. ಈ ಗಾಡಿಗಳು ನಮಗಿಂತ ಮುಂಚೆ ಬಂದವರು ಫಸ್ಟ್ ಗಾಡಿಗಳು. ಹಂಗಾಗಿ ಈ ಗಾಡಿಗಳು ಲೋಡ್ ಆಗಬೇಕು. ಮೆಟ್ರಲ್ ಒಂಚೂರು ಪರವಾಗಿಲ್ಲ, M-Z ಎಲ್ಲ ಇದ್ದಾವೆ. ಬೇರೆ ಜೆಲ್ಲಿ ಐಟಮು ಅವೆಲ್ಲ ಇಲ್ಲ ಜಾಸ್ತಿ, ಯಾಕಂದ್ರೆ ಸೀಸನ್ ಅಲ್ವಾ. ಹಂಗಾಗಿ ಲೋಡ್ ಸಿಗೋಲ್ಲ, ಯಾವುವೇ ಮೆಟ್ರಲ್ಗಳು ಸಿಗೋಲ್ಲ. ಹಂಗಾಗಿ ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ. ಟ್ಯಾಕ್ಟ್ರಿಂದ ಹಿಡಿದು ಎಲ್ಲ ಗಾಡಿಗಳು ನಿಂತವೆ. ನಾನೇ ಎಲ್ರಿಗಿಂತ ಲಾಸ್ಟು. ಎಷ್ಟೇ ಅರ್ಜೆಂಟ್ ಇದ್ದರೂ ಕ್ಯೂ ಅಲ್ಲೇ ಹೋಗ್ಬೇಕು. 10 ವೀಲ್ ಲೋಡ್ ಆಗ್ತಿದ್ದಂಗೆ 6 ವೀಲ್ ಗಾಡಿ SCT ರಿವರ್ಸ್ ಹೊಡಿತಾನೆ ಇದ್ರು. ಯಾಕಂದ್ರೆ ಒಂದು ಗಾಡಿ ಹೋಗಿದ ತಕ್ಷಣ ಪಟ ಅಂತ ಇನ್ನೊಂದು ಗಾಡಿ ಲೋಡ್ ಆಯ್ತಾ ಇರಬೇಕು. ಯಾಕಂದರೆ ಬೆಳಗ್ಗೆ ಹೊತ್ತು ಮಾತ್ರ ಮೆಟ್ರಲ್ ಸಿಗೋದು. ಹಂಗಾಗಿ ಎಲ್ಲ ಅರ್ಜೆಂಟಾಗಿ ತುಂಬಿಡ್ತಾರೆ. 10 ವೀಲ್ ಗಾಡಿ ಲೋಡ್ ಆಗ್ತಿದ್ದಂಗೆ 2 ಸೆಕೆಂಡ್ ನಿಲ್ಲಿಲ್ಲ, ಅರ್ಜೆಂಟೆಲ್ಲ ಮೂವ್ ಮಾಡ್ಕೊಂಡು ಹೋಗ್ತಾನೆ ಇದ್ರು. ಏನೇ ಆದರೂ ಕಷ್ಟಪಟ್ಟು ದುಡ್ದು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ. ಬೆಳಗ್ಗೆಲ್ಲ ದುಡ್ದುಬಿಟ್ಟು ರಾತ್ರಿ ಹೋಗಿ ಮನೇಲಿ ಒಂದು ಹೊತ್ತು ಮುದ್ದೆ ತುಂಬಿಬಿಟ್ಟು ಮಲಗೋದೈತಲ್ಲ, ಅದಕ್ಕಿಂತ ಸುಖ ಬೇರೆ ಏನೂ ಇಲ್ಲ ಕಣ್ರಿ. ಟ್ಯಾಕ್ಟ್ರ್ ಗಾಡಿಗಳಿಗೆಲ್ಲ ಲೋಡರ್ ಗಾಡೀಲಿ ಆರಾಮಾಗಿ ಹೆಂಗಿಲ್ಲ ಅಂದರೂ 2 ರಿಂದ 3 ಬಕೆಟ್ ಲೋಡ್ ಆಗ್ಬಿಡುತ್ತೆ. ಹಂಗಾಗಿ ಅವರೆಲ್ಲ ಜಾಸ್ತಿ ಕಾಯಿ ಅವಶ್ಯಕತೆ ಇರೋಲ್ಲ. 2ನೇ ಗಾಡಿನೂ 6 ವೀಲ್ ಲೋಡ್ ಆಗೋಯ್ತು. ಈಗ 3ನೇ ಗಾಡಿ ರಿವರ್ಸ್ ಹೊಡೆದ್ರು. ಅದಾದಮೇಲೆ ಗ್ಯಾಪಲ್ಲಿ ಟ್ಯಾಕ್ಟ್ರಿಗೆ ಜಲ್ಲಿ ತುಂಬಕ್ಕೆ ಹೋದ್ರು ಲೋಡರ್ ಏನು ಕಮ್ಮಿ ಐತಿಲ್ಲ. ಅವರು ಫಾಸ್ಟಾಗಿ ತುಂಬ್ತಾರೆ. ಯಾಕಂದರೆ ಹೊರಗಡೆ ಇರೋಲ್ಲ, ಬಿಹಾರದವರಲ್ಲ, ಪಟ ಲೋಡ್ ಮಾಡಿ ಕಳಿಸ್ತಾರೆ ಗಾಡಿಗಳನ್ನ. ಅಂತೂ ಇಂತೂ ಕೊನೆಗೂ ನನ್ನ ಗಾಡಿ ಸೀರಿಯಲ್ ಬಂತು. ನನ್ನ ಗಾಡಿ ಲೋಡ್ ಮಾಡಿಸಿದೆ. ಯಾಕಂದರೆ ನಾನು ಫಸ್ಟು ಇನ್ನೊಂದು ಗಾಡಿ ಆಗಬೇಕಿತ್ತು. ನಮ್ಮ ಓನರ್ ಹೇಳಿ ಹೆಂಗೋ ಇನ್ನೊಂದು ಗಾಡಿ ನಿಲ್ಲಿಸ್ಬಿಟ್ಟಿಗೆ ನಮ್ಮ ಗಾಡಿ ಲೋಡ್ ಮಾಡಿಸಿದ್ರು. ಯಾಕಂದ್ರೆ ನಮ್ಮ ಗಾಡಿ ಸಿಕ್ಕಾಪಟ್ಟೆ ಅರ್ಜೆಂಟ್ ಇತ್ತು ಲೋಡು. ಯಾಕಂದರೆ RCC ಹಾಕೋರೆಲ್ಲ ಬೆಳಗ್ಗೆನೇ RCC ಹಾಕೋದು. ಯಾಕಂದರೆ ಮಧ್ಯಾಹ್ನ ಹೊತ್ತು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಬಿಸಿಲು ಸ್ಟಾರ್ಟ್ ಆಗೋತ್ತಿಗೆ ಕೆಲಸನೂ ಮುಗಿದಿರಬೇಕು. ಕೊನೆಗೂ ನನ್ನ ಗಾಡಿನ ಸವಾರಿ ಲೋಡ್ ಆಯಿತು. ಇನ್ನು ವೇಮೆಂಟ್ ಕಡೆ ಹೊಡೆಯೋಣಂತ ಒಂದು ನಿಧಾನಕ್ಕೆ ವೇಮೆಂಟ್ ಕಡೆ ಹತ್ತಿಸ್ತಾ ಇದ್ದೆ. ಆ ಕಡೆಯಿಂದ ಗಾಡಿಗಳು ಬರ್ತಾಯಿದೆ ಸಿಕ್ಕಾಪಟ್ಟೆ. ಯಾಕಂದರೆ ಬೆಳಗ್ಗೆನೇ ಅಲ್ವಾ, ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾನೆ ಇತ್ತು. ನಮಗೆ ಒಂದೊಂದು ಕ್ರಷರಲ್ಲಿ ಬಾಟಗಳು ಸಿಗ್ತವೆ, ಒಂದೊಂದು ಕ್ರಷಲ್ಲಿ ಬಾಟ ಸಿಗೋಲ್ಲ. ಒಂದೊಂದು ಕಡೆ ಪಾರ್ಟಿ ಬಾಟ ಸಿಗುತ್ತೆ, ಒಂದೊಂದು ಕಡೆ ಪಾರ್ಟಿ ಬಾಟ ಸಿಗೋಲ್ಲ. ಬಾಟ ಎಲ್ಲ ಸಿಕ್ಕಿದ್ರೆ ಊಟಕ್ಕೆ ತಿಂಡಿಗೆ ಆಗ್ಬಿಡುತ್ತೆ 200 ರೂಪಾಯಿ. ನಮ್ಮ ಟೀ ಸಿಗರೇಟು ಅವು ಇವು ಅಂತ ಅದಕ್ಕೆ ಒಂದು 200 ರೂಪಾಯಿ ಖರ್ಚಾಗ್ಬಿಡುತ್ತೆ. ಬಾಟದಲ್ಲಿ ಒಂಚೂರು ಅಷ್ಟು ಉಳಿಸ್ಕೊಂಡು ಮನೆ ಕಡೆ ಏನಾದ್ರು ಮಕ್ಳು ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು ಏನಾದ್ರು ತೊಗೊಂಡೋಗ್ಬೇಕು. ಗೌರ್ಮೆಂಟಿಗೆ ಬಿಟ್ಟಿದ ತಕ್ಷಣ ತೂಕದ ಬಿಲ್ ಕೊಡ್ತಾರೆ, 2 ಬಿಲ್ ಕೊಡ್ತಾರೆ. ಒಂದಕ್ಕೆ ಸೈನ್ ಮಾಡಿಕೊಟ್ಬಿಟ್ಟು ಚೀಟಿ ಒಳಗಡೆ ಕೊಟ್ಬಿಟ್ಟು ದುಡ್ಡು ಇಸ್ಕೋಬೇಕು 100 ರೂಪಾಯಿ. ಸುಮಾರು ದಿನ ಆದಮೇಲೆ ಬಂದಿರೋದಲ್ವಾ, ಎಷ್ಟು ಬಾಟ ಸಿಗ್ಬೋದು ಅನ್ನೋದು ನನಗೆ ಅಂದಾಜಿಲ್ಲ. ನೋಡೋದು ಎಷ್ಟು ಬಾಟ ಸಿಗುತ್ತೆ ಅಂತ ನಾನು ಗೆಸ್ಸಿಂಗಲ್ಲೇ ಇದ್ದೆ. ಎಷ್ಟು ಸಿಕ್ಕರೂ ಪರವಾಗಿಲ್ಲ ಅಂದ್ಬಿಟ್ಟು ಗಾಡಿ ಹತ್ಬಿಟ್ಟು ಮೇಲ್ಗಡೆ ಟಾರ್ಪಲ್ ಕಟ್ಕೊಳ್ಳೋಣ ಅಂದ್ಬಿಟ್ಟು ಟಾರ್ಪಲ್ ಕಟ್ಕೋಬೇಕು. ಯಾಕಂದರೆ RTO ಹಿಡಿತಾರೆ ಟಾರ್ಪಲ್ ಕಟ್ಟಿಲ್ಲ ಅಂದರೆ. ಯಾಕಂದರೆ ಹಿಂದೆ ಮುಂದೆ ಎಲ್ಲ ಬೈಕ್ಗಳು ಗಾಡಿಗಳು ಓಡಾಡ್ತಾ ಇರ್ತವೆ. ಅದ್ರದ್ದು M-Z ಎಲ್ಲ ಗಾಡಿ ಮೇಲೆ ಆರ್ತಾವಲ್ಲ, ಹಂಗಾಗಿ ಟಾರ್ಪಲ್ ಕಟ್ಕೋತೀವಿ. ನನ್ನ ಜೊತೆನೂ ಹಂಗೆ ಇನ್ನೊಂದು ಗಾಡಿದು ಇನ್ನೊಬ್ರು ಅಣ್ಣ ಟಾರ್ಪಲ್ ಕಟ್ಕೋತಾ ಇದ್ರು. ಹಂಗೆ ಟಾರ್ಪಲ್ ಕಟ್ಕೊಂಡು ಸೀದಾ ಲೊಕೇಶನ್ ಪಾಯಿಂಟ್ ಎಲ್ಲಿ ಅಂತ ಕೇಳ್ಕೊಂಡು ಶಿವ ಅಂತ ಗಾಡಿ ಎತ್ತಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಏನಂದರೆ ದುಡಿತಾ ಇದ್ರೇ ಆಟ, ಇಲ್ಲ ಅಂದರೆ ಲೋನ್ ಅವ್ರು ಬಂದ್ಬಿಟ್ಟು ಮನೆ ಮುಂದೆ ಕೊಡ್ತಾರೆ ಕಾಟ. ಇದೇ ನಮ್ಮ ಪಾಠ. ದುಡಿಮೇಲೆ ಊಟದಲ್ಲಿ ಮತ್ತು ಆರೋಗ್ಯದಲ್ಲಿ ಏನಾದ್ರು ಅಹಂಕಾರ ತೋರ್ಸೋಕೆ ಹೋದರೆ ಆಮೇಲೆ ಹೇಳ್ಬೇಕಾಗುತ್ತೆ ಪ್ರಪಂಚಕ್ಕೆ ಟಾಟಾ. ಇಲ್ಲಿ ದುಡಿತಾ ಇದ್ರೆ ಮನುಷ್ಯಂಗೆ ಬೆಲೆ, ದುಡಿತಿಲ್ಲ ಅಂದರೆ ನಮಗೆ ಯಾವುದೇ ಆಟಕ್ಕೂ ಲೆಕ್ಕಕ್ಕೆ ತೊಗೊಳಲ್ಲ. ನನ್ನ ಲೈಫಲ್ಲಿ ಎಲ್ಲ ಥರ ಜನ ನೋಡ್ಬಿಟ್ಟಿದ್ದೀನಿ, ಎಲ್ಲ ಥರ ಕಷ್ಟಗಳು ಅನುಭವಿಸ್ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲೇ. ನಾನು ಕಷ್ಟದಲ್ಲಿದ್ದಾಗ ಬಂದು ಕೈ ಹಿಡ್ದಿದ್ದೆ ನಮ್ಮ ಮನೆಯವರು. ಯಾವುದೇ ಕಷ್ಟಪಡೋಂಗೆ ಸಾಕಿದ್ದು ನಮ್ಮ ಅಪ್ಪ. ಇನ್ನೇನು ನಮ್ಮ ಅಪ್ಪನ ಜೊತೆ ಜಾಲಿಯಾಗಿ ಸುತ್ತಾಡಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಪ್ಪನ ದೇವ್ರ ಪಾದ ಸೇರಿಸ್ಬಿಟ್ರು. ಏನೋ ಮಾಡೋಕ್ಕಾಗಲ್ಲ. ಆದರೆ ಎಲ್ರಿಗೂ ಒಂದು ಟೈಮ್ ಬರುತ್ತೆ, ಕರ್ಮ ಅನ್ನೋದು ರಿಟರ್ನ್ ಆಗುತ್ತೆ. ಒಂದಲ್ಲ ಒಂದು ದಿವಸ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ. ನಮ್ಮ ಅಪ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನಾನು ಹೇಳೋದು ಒಂದೇ ಮಾತು, ಯಾರಂಗೂ ಬೈಸೋಕೆ ಹೋಗಬೇಡಿ. ನಿಮ್ಮ ಹತ್ರ ಐತಾ ಖುಷಿ ಪಡಿ, ಇಲ್ಲ ಅಂದರೆ ದುಡ್ದು ಪಡ್ಕೊಳ್ಳಿ. ನನಗೆ ಅವ್ನು ಬೆಲೆ ಕೊಟ್ಟಿಲ್ಲ, ಇವ್ನು ಬೆಲೆ ಕೊಟ್ಟಿಲ್ಲ, ನಮ್ಗೆ ಆ ಮನೆ ಕರೆದಿಲ್ಲ, ಈ ಮನೆ ಕರೆದಿಲ್ಲ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನಿಮಗೆ ಇಷ್ಟಪಡೋದು ಯಾರು ಒಬ್ರು ಇದ್ದೇ ಇರ್ತಾರೆ. ಹಂಗೆ ನನ್ನ ಲೈಫಲ್ಲಿ ನಮ್ಮ ಅಪ್ಪ ಒಬ್ಬರು ಇದ್ರು, ಈಗ ಅವರಿಲ್ಲ. ಅದೇ ಥರ ನನ್ನ ಮನೆಯವರು, ನನ್ನ ಮಕ್ಕಳು ನನಗೆ ತುಂಬ ಇಷ್ಟಪಡ್ತಾರೆ. ಅದು ಬಿಟ್ಟರೆ ನಾನು ನಂಬಿರೋ ದೇವ್ರು ನಾನು ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ, ಇಷ್ಟಪಡ್ತಾರೆ ಕೂಡ. ಯಾವುದೋ ಪೊಸಿಷನ್ಲಿದ್ದಾನೆ ಭಗವಂತ ಎಲ್ಲ ತಂದು ನಿಲ್ಲಿಸಿದ್ದಾನೆ, ಪರವಾಗಿಲ್ಲ. ಇವತ್ತು ದುಡ್ಕೊಂಡಾರು ತಿಂತಿದ್ದೀನಿ. ಸಿಕ್ಕಾಬಟ್ಟೆ ವ್ಯವಹಾರ ಮಾಡಿ ಬೆಳಿಬೇಕು ಅಂತ ಕೈ ಸುಟ್ಕೊಂಡೆ. ಪರವಾಗಿಲ್ಲ, ಒಂದಲ್ಲ ಒಂದು ದಿವಸ ಬೆಳಿತೀನಿ. ಎಷ್ಟೇ ಸೋತ್ರೂ ಕೂಡ ನಾನಂತೂ ಲೈಫಲ್ಲಿ ಏನಾರು ಒಂದು ಲೀಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ನೋಡೋರಿಗೆ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು, ಯಾಕಂದರೆ ಅಷ್ಟು ದೊಡ್ಡ ಮೇಧಾವಿ ಅಲ್ಲ. ಹುಟ್ಟೋ ಮಗುವು ಕೂಡ ಒಂದು ಚಿಕ್ಕ ಅನುಭವ ಆಗೇ ಆಗುತ್ತೆ. ಅಂಥ ಅನುಭವಗಳು ನಂಗೆ ತುಂಬ ಆಗಿದ್ದಾವೆ. ಆ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ.
ಫಸ್ಟ್ನೇ ಅನುಭವ ಏನಂದರೆ ಈ ಕುಟುಂಬದವ್ರನ್ನ ನಂಬಿದ್ದು, ಅದರಲ್ಲೂ ಈ ರಕ್ತ ಸಂಬಂಧ ಕುಟುಂಬಗಳಿದಾರಲ್ಲ ಅವ್ರನ್ನ ನಂಬಿದ್ದು. ಯಾವ ಥರ ಅಂದರೆ ಮುಂದೆ ಅನ್ನ ಹಾಕ್ಬಿಟ್ಟು ಹಿಂದೆ ಚಾಕು ಹಾಕೋಂಥ ನಮ್ಮ ಮಕ್ಳುಗಳು. ದಯವಿಟ್ಟು ನಾನೇನು ಹೇಳ್ತೀನಿ ಅಂದರೆ ಯಾವತ್ತು ಯಾರ ಮೇಲೂ ಡಿಪೆಂಡ್ ಹಾಕೋಬೇಡಿ. ನೀವು ದುಡಿಮೆ ಮಾಡ್ತಾಯಿರಿ, ನೀವೇ ತಿನ್ನಿ, ನೀವೇ ಚೆನ್ನಾಗಿರಿ. ಒಂದಲ್ಲ ಒಂದು ದಿವಸ ಭಗವಂತ ಬೆಳೆಸ್ತಾನೆ. ಆಡ್ಕೊಂಡು ಬಂದು ನಮ್ಗೆ ಅಟ್ಟಾಸಕ್ಕೆ ಬಂದರೆ ಭಗವಂತ ಅವ್ರಿಗೆ ಚಟ್ಟ ಹತ್ತಿಸ್ತಾನೆ. ಇದೊಂದು ಮಾತು ಯಾವುದು ನೆನಪಲ್ಲಿ ಇಟ್ಕೊಳ್ಳಿ. ಭಗವಂತ ನನಗೆ ಆಸ್ತಿ ಕೊಟ್ಟಿಲ್ಲ, ಸ್ವಂತ ಮನೆ ಕೊಟ್ಟಿಲ್ಲ, 7 ವರ್ಷದಿಂದ ಕೂಡ ನಾನು ಬಾಡಿಗೆ ಮನೇಲಿ ಇದ್ದೀನಿ. ಹಂಗಂತ ಯಾವ ಬೇಜಾರು ಇಲ್ಲ. ಒಂದಲ್ಲ ಒಂದು ದಿವಸ ನನಗೆ ಅವೆಲ್ಲ ಸಿಕ್ಕೇ ಅಂತ ನಂಬಿಕೆ ಐತೆ. ಇನ್ನು ನಾನೇನು ಕೆಲಸ ಮಾಡ್ತೀನಿ ಅಂದರೆ ಅಪ್ಪು ಸರ್ದು ಜಾಕಿ ಮೂವಿಲಿ ಸಾಂಗ್ ಹೇಳ್ದಂಗೆ ಒನ್ನು ದಿನ್ನು ಬಾಳೆಹಣ್ಣು ಪಂಚರಂಗಡಿ ಪಾನಿಪುರಿ ರಾಗಿ ಮಿಷನ್ ಬಾಟ್ಲಿ ಸಾಲ ರಿಯಲ್ ಎಸ್ಟೇಟ್ ಮೋರಿ ಕ್ಲೀನಿ ಮೇಕೆ ತಿನ್ನದ ಸೊಪ್ಪೆ ಇಲ್ಲ ನಾನು ಮಾಡದ ಕೆಲಸ ಇಲ್ಲ ಅನ್ನಂಗೆ. ಅಂದರೆ ಯಾವ್ಯಾವ ಥರ ಅಂದರೆ ಎಲ್ಲ ಥರನೂ ಕೆಲಸ ಭಗವಂತ ಕಲಿಸಿ ತುಂಬಿಸಿ ಕಳಿಸ್ಬಿಟ್ಟಾನೆ ಕೆಳಗಡೆಗೆ. ಹಂಗಾಗಿ ನಾನು ಭೂಮಿ ಮೇಲೆ ಯಾವ ಮೂಲೆಗೆ ಹೋದ್ರೂ ಯಾವ ಜಗತ್ಗೆ ಹೋದ್ರೂ ನಾನು ದುಡ್ಕೊಂಡು ತಿಂತೀನಿ. ಇನ್ನು ಭಗವಂತ ನನಗೆ ಯಾವ್ಯಾವ ಕೆಲಸ ಕೊಟ್ಟಾನೆ ಅಂದರೆ ಡ್ರೈವಿಂಗಲ್ಲಿ ಬಂದಂದರೆ ಬೈಕಿಂದ ಹಿಡಿದು 12 ವೀಲು 16 ವೀಲ್ ಲಾರಿ ಗಂಟನೂ ಓಡಿಸ್ತೀನಿ. ಇನ್ನು ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀನಿ. ಆಮೇಲೆ ಕೆಫೆ ಐಟಮ್ ಮಾಡ್ತೀನಿ. ಕೆಫೆ ಐಟಮು ಅಂದರೆ ಪಿಜ್ಜಾಯಿಂದ ಹಿಡಿದು ಇನ್ನೇನು ಕೆಫೆ ಐಟಮ್ ಏನೇನು ಬರ್ತದೆ ಜ್ಯೂಸಿಂದ ಹಿಡಿದು ಸ್ಯಾಂಡ್ವಿಚ್ ಗಂಟೆ ಎಲ್ಲ ಐಟಮು ಮಾಡ್ತೀನಿ. ಇನ್ನು ನಾನ್ ವೆಜ್ಜಲ್ಲಿ ಬಂದರೆ ಚಿಕನ್ನಿಂದ ಹಿಡಿದು ಫಿಶ್ಶಿಂದ ಹಿಡಿದು ಮಟನ್ ಗಂಟೆ ಎಲ್ಲ ಥರನೂ ಅಡುಗೆ ಮಾಡ್ತೀನಿ. ಇನ್ನು ಬಿಲ್ಡಿಂಗ್ ಕೆಲಸಗಳಲ್ಲಿ ಗಾರೆ ಕೆಲಸ ಮಾಡ್ತೀನಿ, ಪೇಂಟಿಂಗ್ ಕೆಲಸ ಮಾಡ್ತೀನಿ, ಅಂದರೆ ಮನೆ ಪೇಂಟಿಂಗ್ ಕೆಲಸ ಮಾಡ್ತೀನಿ, ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ತೀನಿ, ಡೆಕೋರೇಷನ್ ಕೆಲಸ ಮಾಡ್ತೀನಿ. ಇಂಥ ಎಲ್ಲ ಕೆಲಸಗಳು ಭಗವಂತ ಕೊಟ್ಟ ಮೇಲೆ ಇನ್ನೇನಕ್ಕೆ ಹೆದರಬೇಕು. ಜೀವನಕ್ಕೆ ಯಾವತ್ತೂ ಈ ಭಗವಂತ ನನಗೇನು ಕಮ್ಮಿ ಮಾಡಿಲ್ಲ, ಮಾಡೋದು ಇಲ್ಲ. ಬಟ್ ಒಂದಲ್ಲ ಒಂದು ದಿವಸ ಬೆಳೆದೇ ಬೆಳಿತೀನಿ, ಆ ನಂಬಿಕೆ ನನಗೆ ಇದ್ದೇ ಐತೆ. ಇನ್ನು ಮಾತುಕತೆ ತುಂಬ ಐತೆ. ಸಿಗೋದ ಇನ್ನೊಂದು ವೀಡಿಯೋ ಜೊತೆಗೆ.